ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇನ್ನೂ ಅವಳ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಾನು ಅವತ್ತೇ ಹೇಳ್ದೆ ಅವಳನ್ನ ಇಲ್ಲಿ ಇಟ್ಕೊಳ್ಳೋದು ಬೇಡ ಅಂತ. ನೀನೇ ನನ್ನ ಮಾತನ್ನ ಕೇಳಲಿಲ್ಲ. ನಿಜ ಹೇಳು, ಅವಳು ಹೋಗಿದ್ದಕ್ಕೆ ನಿಂಗೆ ಬೇಜಾರಾಗಿದ್ಯೋ ಅಥವಾ? ಇಲ್ಲ, ಛಾಯಾ ಹೋಗಿದ್ದು ಇವಾಗ ಸರಿ ಅನ್ನಿಸ್ತಿದೆ. ಅವಳು ಹೀಗಿರ್ಲಿಲ್ಲ ಅಚಿಂತ್ಯ. ಯಾವಾಗ ಹೀಗಾದ್ಲು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ನಂಗೊಂಥರ ಸಂಕಟ ಆಗ್ತಿದೆ. ನನ್ನ ಜೊತೆ ಮನೆಯವ್ರು ಇಲ್ದೇ ಇರ್ಬೇಕಾದ್ರೆ ಅವಳು ನನ್ನ ಜೊತೆಲಿದ್ಲು. ತುಂಬಾ ರೂಢಾಗಿ ಬಿಹೇವ್ ಮಾಡ್ಬಿಟ್ಟೆ ಅನ್ಸುತ್ತೆ ಕಣೋ. ಇಲ್ಲ, ನೀನ್ ಮಾಡಿದ್ ಸರಿಯಾಗಿ ಇತ್ತಣ. ಇಷ್ಟಪಡೋರು ಯಾರಾದ್ರೂ ಅವಳ ತರ ನಡ್ಕೊಂತಿದ್ರ ಹೇಳು? ಈಗ ಚಿಕ್ಕಿನೂ ನಿನ್ ಫ್ರೆಂಡು, ಅವಳು ಯಾವತ್ತಾದ್ರೂ ಈ ತರ ನಡ್ಕೊಂಡಿದ್ದಾಳ? ಯೋಚನೆ ಮಾಡು. ಆದಿತ್ಯ, ಬಣ್ಣ ಹಾಕ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟಾದ್ರೂ ಹಾಕ್ಬೇಕು ತಾನೆ? ಅವನ್ ಯಾರು ಬಂದಿದ್ನಲ್ಲ, ಅವನ್ ತರ ಜೋರಾಗಿ ಅಗಸ್ತ್ಯ ಅಂತ ಕೂಗ್ತಾ ಬಂದು ನಿನ್ ಮುಖಕ್ಕೆ ಬಣ್ಣ ಹಚ್ಬೇಕಿತ್ತ. ನಾನು ಅವತ್ತೇ ಹೇಳ್ದೆ ಅವಳು ನಮ್ಮ ಮನೆಯಿಂದ ಆಚೆ ಹಾಕು ಅಂತ. ಹೋಗ್ಲಿ ಬಿಡು, ಈಗ್ಲಾದ್ರೂ ನಾನು ಹೇಳಿದ್ ನಿಜ ಅಂತ ಅರ್ಥ ಆಯ್ತಲ್ಲ. ಅಣ್ಣ, ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು ಅಂದ್ರೆ ಅದು ಚಿಕ್ಕಿ ಮಾತ್ರ. ಬೇಕಾದ್ರೆ ನೀನೇ ಯೋಚನೆ ಮಾಡು. ನಿನ್ ಎಲ್ಲಾ ಕಷ್ಟ ಸಮಯದಲ್ಲೂ ನಿನ್ ಜೊತೆ ಇದ್ದಿದ್ದು ಚಿಕ್ಕಿ ಮಾತ್ರ. ಅವನನ್ನ ಯಾರು ಅನ್ಕೊಂಡಿದ್ದೀರ? ಅಗಸ್ತ್ಯ. ಅವನ್ ಅಗಸ್ತ್ಯ ಅಲ್ಲ, ಆದಿತ್ಯ. ಇವನ ನನ್ನ ಮದುರೈನಲ್ಲೇ ಭೇಟಿಯಾಗಿದ್ದೆ. ಭಕ್ತಿ, ನೀನು ಹೋಗ್ ಭಕ್ತಿ. ನೀನ್ ಒಬ್ಬನ ಬಿಟ್ಟು ನಾನು ಹೋಗಕ್ ಸಾಧ್ಯ ಇಲ್ಲ. ಅಚಿಂತ್ಯ, ನಿನಗೆ ಚಿಕ್ಕಿ ವಿಷಯ ಹೇಳೋದನ್ನ ಮರ್ತೋಗ್ಬಿಟ್ಟೆ. ಈಗ ಹೇಳ್ತಿದ್ಯಲ್ಲ, ನಿಂಗೆ ಚಿಕ್ಕಿನ ಮರೆಯೋಕ್ ಸಾಧ್ಯನೇ ಇಲ್ಲ. ಏನದು? ಚಿಕ್ಕಿಗೆ ನಾನೇ ಅಗಸ್ತ್ಯ ಅಂತ ಗೊತ್ತಾಗಿದೆ ಕಣೋ. ಏನ್ ಹೇಳ್ತಿದ್ಯಣ್ಣ? ಅವತ್ ನಾನು ಚಿಕ್ಕಿ ನೀನು ಅಂತ ಗೊತ್ತಾಗೋದಿಕ್ಕೆ ಇಷ್ಟು ದಿವಸ ಬೇಕಾಗಿತ್ತು. ಬೇರೆಯವ್ರ ಹತ್ರ ಬೇಡ ಕಣೋ, ನನ್ನ ಹತ್ರ, ಈ ಚಿಕ್ಕಿ ಹತ್ರ ಆದ್ರೂ ನಿಜ ಹೇಳ್ಬೋದಾಗಿತ್ತಲ್ವಾ? ಸುಳ್ಳು ಹೇಳ್ಕೊಂಡೆ ಯಾಕೆ ಮೋಸ ಮಾಡ್ದೆ ಹೇಳೋ? ಹೇಗೋ ಮನ್ಸು ಬಂತು ನಿನಗೆ? ಇಷ್ಟೆಲ್ಲ ಆಯ್ತು ಕಣೋ. ಎಂತ ಸುದ್ದಿ ಹೇಳ್ದಿಯಣ್ಣ ನೀನು? ಅಚಿಂತ್ಯ, ಯಾಕೋ, ಏನಾಯ್ತು? ನಂಗೆ ತುಂಬಾ ಖುಷಿ ಆಗ್ತಿದೆ ಗೊತ್ತಾ. ಇನ್ಮೇಲೆ ಎಲ್ಲ ವಿಷಯನೂ ಚಿಕ್ಕಿ ಹತ್ರ ಭಯ ಇಲ್ಲದೆ ಮಾತಾಡಬಹುದು. ನಾನು ಹೋಗಿ ಮಾತಾಡ್ತೀನಿ.